ಎಲ್ಲರಿಗೂ ನಮಸ್ಕಾರ. ಸವಿರುಚಿ ರೆಸಿಪಿಗೆ ಸ್ವಾಗತ. ನಾನಿವತ್ತು ಬಹಳ ರುಚಿಯಾಗಿರತಕ್ಕಂಥ ಬೋಟಿ ಗೋಜ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನೀವು ಬೀಗ್ರೂಟದ ಫಂಕ್ಷನ್ಗಳಿರ್ಬೋದು, ಹೋಟೆಲ್ಗಳಲ್ಲಿ ಯಾವ ರೀತಿ ತಿಂತೀರಾ ಅದೇ ವಿಧಾನದಲ್ಲಿ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋದನ್ನು ತೋರಿಸ್ತಾ ಇದ್ದೀನಿ. ತುಂಬ ಜನ ಬೋಟಿ ಗೋಜನ್ನ ಹಲವಾರು ವಿಧಾನದಲ್ಲಿ ಮಾಡ್ತಾರೆ. ಆದರೆ ನಾನಿವತ್ತು ನಾಟಿ ಸ್ಟೈಲ್ನಲ್ಲಿ ಹಾಗೆ ಬೀಗ್ರೂಟದ ಫಂಕ್ಷನ್ಗಳಲ್ಲಿ ಹೋಟೆಲ್ಗಳಲ್ಲಿ ಯಾವ ರೀತಿ ಮಾಡ್ತಾರೆ ಅದೇ ವಿಧಾನದಲ್ಲಿ ತುಂಬ ಸುಲಭವಾಗಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಈ ವಿಧಾನದಲ್ಲಿ ಮಾಡಿಕೊಂಡ್ರೆ ಪೂರ್ತಿ ಒಂದೇ ಟೈಮ್ಗೆ ಖಾಲಿ ಮಾಡಿಬಿಡ್ತೀರಾ, ಅಷ್ಟು ಸಖತ್ತಾಗಿರುತ್ತೆ. ಬನ್ನಿ ಇದನ್ನು ಯಾವ ರೀತಿ ಮಾಡೋದು, ಏನೇನು ಪದಾರ್ಥಗಳು ಬೇಕು ಅಂತ ನೋಡೋಣ. ನಾನಿಲ್ಲಿ 1.5 kg ಬೋಟಿನ ತೊಗೊಂಡಿದ್ದೀನಿ. ಮೊದಲಿಗೆ ಬೋಟಿನ ನಾವು ಬಿಸಿನೀರಿಗೆ ಹಾಕ್ಕೊಂಡು 1 2 3 ಬಾರಿ ಚೆನ್ನಾಗಿ ತೊಳೆದು, ಮನೆಯಲ್ಲಿ ಏನಾದರೂ ಸುಣ್ಣ ಇತ್ತು ಅಂತ ಅಂದರೆ ಸುಣ್ಣನೂ ಕೂಡ ಮಿಕ್ಸ್ ಮಾಡಿಕೊಂಡು ಈ ಎರಡಕ್ಕೆ ಇಲ್ಲಿ ಏನು ನಾನು ತೋರಿಸ್ತಾ ಇದ್ದೀನಿ ಈ ಎರಡನ್ನೂ ಕೂಡ ಸುಣ್ಣದಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಬೋಟಿ ಅಂತಂದರೆ ಕಂಪ್ಲೀಟಾಗಿ ಒಂದು ಸೆಟ್ ಬರುತ್ತೆ, ಅದಷ್ಟನ್ನು ಕೂಡ ನೀವು ಕೇಳಿ ಇಸ್ಕೋಬೇಕಾಗತ್ತೆ. ಮೊದಲಿಗೆ ತೋರಿಸಿದ್ದು ಬೋಟಿ, ಇವಾಗ ತೋರಿಸ್ತಾ ಇರ್ತಕ್ಕಂಥದ್ದು ಇದು ಹಾರ್ಟು, ಲಿವರು, ಹಾಗೆ ಇಕ್ಕೆ ಕಳ್ಳು ಅಂತ ಬರುತ್ತೆ. ಆ ಇಕ್ಕೆ ಕಳ್ಳನ್ನು ಕೂಡ ನೀವು ಕೇಳಿ ಇಸ್ಕೋಬೇಕಾಗತ್ತೆ. ಕೇಳಿದ್ರೆ ಕೊಡ್ತಾರೆ ನಿಮ್ಗೆ ಅಂಗಡಿಗಳಲ್ಲಿ. ಕೆಲವ್ರು ಏನು ಮಾಡ್ತಾರೆ, ಆ ಇಕ್ಕೆ ಕಳ್ಳು ಏನು ತರದೇ ಬರೀ ಬೋಟಿನ ತಂದು ಮಾಡ್ತಾರೆ, ನಿಮ್ಗೆ ಅಷ್ಟು ರುಚಿ ಬರಲ್ಲ. ಆ ಇಕ್ಕೆ ಕಳ್ಳು ಜೊತೆಗೆ ಸ್ವಲ್ಪ ಒಂದು 50 ರಿಂದ 100 ಗ್ರಾಮ್ ಅಷ್ಟು ಫ್ಯಾಟ್ ಚರ್ಬಿ ಏನಿದೆ ಆ ಚರ್ಬಿನೂ ಹಾಕ್ಕೊಂಡ್ರೆ ನಿಮಗೆ ಬಹಳ ರುಚಿಯಾಗಿರುತ್ತೆ. ನೋಡಿ, ಇಕ್ಕೆ ಕಳ್ಳು ಅಂತಂದರೆ ಈ ರೀತಿ ಇರುತ್ತೆ. ಇದನ್ನು ಕೆಲವರು ಏನು ಮಾಡ್ತಾರೆ, ಚರ್ಬಿ ಅಂದ್ಕೊಂಡ್ಬಿಡ್ತಾರೆ. ಚರ್ಬಿನೇ ಬೇರೆ, ಇಕ್ಕೆ ಕಳ್ಳೆ ಬೇರೆ. ಇದನ್ನು ಕೂಡ ನೀವು ಬೋಟಿಗೆ ಸೇರಿಸ್ಕೊಂಡ್ರೆ ಬೋಟಿ ಬಹಳ ರುಚಿಯಾಗಿ ರೆಡಿ ಆಗುತ್ತೆ. ಇದ್ರ ಜೊತೆಗೆ ದೊಮ್ಮೆ ಅಂತ ಬರುತ್ತೆ. ದೊಮ್ಮೆ ಅಂತಂದರೆ ಲಂಗ್ಸು, ಅಂದರೆ ಬಲೂನ್ ಥರ ಇರುತ್ತಲ್ಲ, ಅದನ್ನು ಕೂಡ ನೀವು ಇಸ್ಕೋಬೇಕು. ಬೋಟಿ ಅಂತ ಅಂದಾಗ ನೀವು ಇವೆಲ್ಲದನ್ನು ಸೇರಿಸಿ ಮಾಡಿಕೊಂಡ್ರೆ ನಿಮಗೆ ಬೋಟಿ ಆಗುತ್ತೆ, ಪರ್ಫೆಕ್ಟಾಗೂ ಕೂಡ ರೆಡಿ ಆಗುತ್ತೆ. ಹಾಗೆ ನಾನಿಲ್ಲಿ ಒಂದು ಬ್ಲೆಡ್ನ ತೊಗೊಂಡು ಸ್ವಲ್ಪ ಬಿಸಿನೀರಿನಲ್ಲಿ ಬೇಯಿಸ್ಕೊಂಡಿದ್ದೀನಿ. ಬೇಯಿಸ್ಕೊಂಡಾಗ ಬ್ಲೆಡ್ ಈ ರೀತಿ ಆಗುತ್ತೆ. ಕಂಪ್ಲೀಟಾಗಿ ಬ್ಲೆಡ್ಡನ್ನು ಇಷ್ಟನ್ನು ನೀವು ಹಾಕೋದಕ್ಕೆ ಹೋಗಬಾರ್ದು. ಇದರಲ್ಲಿ ಒಂದು 1/4 ಭಾಗದಷ್ಟು ಬ್ಲೆಡ್ಡನ್ನು ಬೋಟಿಗೆ ಹಾಕ್ಕೊಂಡ್ರೆ ರುಚಿ ಕೊಡುತ್ತೆ. ಜಾಸ್ತಿ ಏನಾದ್ರು ಬ್ಲೆಡ್ ಜಾಸ್ತಿ ಆಯಿತು ಅಂತಂದರೆ ಬೋಟಿ ರುಚಿ ಕೆಟ್ಟೋಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪನ ಸೇರಿಸ್ಕೋಬೇಕು. ಈಗ ಮೊದಲಿಗೆ ನಾವು ಮಸಾಲನ ರೆಡಿ ಮಾಡ್ಕೊಳ್ಳಿಕ್ಕೆ ಒಂದು ಮಿಕ್ಸಿ ಜಾರನ್ನ ತೊಗೊಂಡು ಇದಕ್ಕೆ 2 ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಖಾರಕ್ಕೆ ಒಂದು 7 ರಿಂದ 8 ಹಸಿಮೆಣಸಿಕಾಯಿ, ಹಾಗೆ 2 ಗೆಡ್ಡೆ ಬೆಳ್ಳುಳ್ಳಿನ ನೀಟಾಗಿ ಸಿಪ್ಪೆನ ತೆಗೆದು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 2 ಇಂಚಿನಷ್ಟು ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನಾಟಿ ಕೊತ್ತಂಬರಿ ಸೊಪ್ಪು ಏನಾದ್ರು ಸಿಕ್ಕಿದ್ರೆ ಸೇರಿಸ್ಕೊಳ್ಳಿ, ಬಹಳ ರುಚಿಯಾಗಿರುತ್ತೆ. ಫ್ಲೇವರ್ಗೋಸ್ಕರ ಸ್ವಲ್ಪ ಪುದೀನ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಪುದೀನ ಸೊಪ್ಪನ್ನು ಜಾಸ್ತಿ ಸೇರಿಸೋದಕ್ಕೆ ಹೋಗ್ಬಿಡಿ, ನಿಮ್ಗೆ ಅದೇ ಸ್ಮೆಲ್ ಬಂದ್ಬಿಡುತ್ತೆ. ಸ್ವಲ್ಪ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಒಂದು 1/4 ಟೀ ಸ್ಪೂನಷ್ಟು ಅರಿಶಿಣದ ಪುಡಿನ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಬೆರೆಸಿ ಇದನ್ನು ನೈಸಾಗಿ ನಾವು ರುಬ್ಕೋಬೇಕು. ಈ ರೀತಿ ಗ್ರೀನ್ ಮಸಾಲಾನ ರೆಡಿ ಮಾಡಿಕೊಂಡು ಮೊದಲಿಗೆ ನಾವು ಬೋಟಿನ ಬೇಯಿಸ್ಕೋಬೇಕಾಗತ್ತೆ. ಹಾರ್ಟು, ಲಿವರು, ಇಕ್ಕೆ ಕಳ್ಳು ಇದೆಲ್ಲ ಬೇಗ ಬೆಂದ್ಬಿಡುತ್ತೆ, ಬೋಟಿ ಬೇಗನೆ ಬೇಯಲ್ಲ. ಹಾಗಾಗಿ ಮೊದಲಿಗೆ ಈ ಗ್ರೀನ್ ಮಸಾಲ ಜೊತೆಯಲ್ಲಿ ಬೋಟಿನ ಸೇರಿಸಿ ಒಂದು 4 ರಿಂದ 5 ವಿಷಲ್ ನಾವು ಬೇಯಿಸ್ಕೋಬೇಕಾಗತ್ತೆ. ಮೊದಲಿಗೆ ಬೋಟಿನ ಬೇಯಿಸ್ಕೊಳ್ಳಿಕ್ಕೆ ಒಂದು ಕುಕ್ಕರ್ನ ಬಿಸಿ ಆಗಲಿಕ್ಕೆ ಇಟ್ಕೊಂಡು ಇದಕ್ಕೆ ಒಂದು 3 ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ರುಬ್ಕೊಂಡಿರ್ತಕ್ಕಂಥ ಗ್ರೀನ್ ಮಸಾಲಾನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮೆಂತ್ಯ ಸೊಪ್ಪಿದ್ರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಕಸೂರಿ ಮೇಥಿನೇ ಸೇರಿಸ್ಕೋಬೋದು. ಚುಕ್ಕೆ ಸೊಪ್ಪು ಏನಾದ್ರು ಸಿಕ್ಕಿದ್ರೆ ಅದನ್ನು ಕೂಡ ನೀವು ರುಬ್ಬಬೇಕಾದ್ರೆ ಸೇರಿಸ್ಕೊಂಡ್ರೆ ಬಹಳ ರುಚಿಯಾಗಿರುತ್ತೆ. ಈಗ ಚೆನ್ನಾಗಿ ಈ ಗ್ರೀನ್ ಮಸಾಲನ್ನ ಒಂದು 2 ರಿಂದ 3 ನಿಮಿಷ ಈ ಎಣ್ಣೆ ಜೊತೆಯಲ್ಲಿ ಬೇಯಿಸ್ಕೋಬೇಕು. ಕಂಪ್ಲೀಟಾಗಿ ಆ ಮಸಾಲೆ ಎಲ್ಲ ಬೆಂದು ಎಣ್ಣೆ ಬಿಡಬೇಕು, ಅಲ್ಲಿವರೆಗೂ ಬೇಯಿಸ್ಕೋಬೇಕಾಗತ್ತೆ. ಈ ರೀತಿ ಮಸಾಲಾನ ಬೇಯಿಸ್ಕೊಂಡು ಬೋಟಿನ ನಾವು ಸಪ್ರೇಟಾಗಿ ಬೇಯಿಸ್ಕೊಂಡು ಮಾಡಿಕೊಂಡ್ರೆ ಬಹಳ ರುಚಿಯಾಗಿರ್ತಕ್ಕಂಥ ಬೋಟಿ ರೆಡಿ ಆಗುತ್ತೆ. ಈಗ ನೋಡಿ, ಬೋಟಿ ಮತ್ತು ಲಂಗ್ಸ್ ಏನಿದೆ, ದೊಮ್ಮೆ ಅಂತ ಏನು ಹೇಳ್ತೀವಿ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಈ ರೀತಿ ಸೇರಿಸ್ಕೊಂಡು ರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಇವಾಗಲೇ ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಒಂದು ಬಾರಿ ಈ ಗ್ರೀನ್ ಮಸಾಲ ಜೊತೆಯಲ್ಲಿ ಬೆರಿಬೇಕು. ಆ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಂಡು ಮಿನಿಮಮ್ ಅಂತಂದರೂ 4 ರಿಂದ 5 ವಿಷಲ್ ನಾವು ಬೇಯಿಸ್ಕೋಬೇಕು. ನಿಮಗೆ ಹಾರ್ಟು, ಲಿವರು ಇದೆಲ್ಲ ಬೇಗ ಬೆಂದೋಗುತ್ತೆ, ಚರ್ಬಿ ಇದೆಲ್ಲ. ಆದರೆ ಈ ಬೋಟಿ ಬೇಯೋದಿಲ್ಲ. ಈ ಬೋಟಿನ ಮೊದಲೇ ಬೇಯಿಸ್ಕೊಳ್ದೇ ಒಟ್ಟಿಗೆ ಏನಾರು ಹಾಕ್ಬಿಟ್ರೆ ನಿಮಗೆ ಬೋಟಿ ತಿನ್ನಬೇಕಾದ್ರೆ ನಿಮಗೆ ಬೆಂದಿರೋದಿಲ್ಲ, ಹಾರ್ಟು ಲಿವರೆಲ್ಲ ಬೆಂದೋಗ್ಬಿಡುತ್ತೆ. ನೋಡಿ, ಈಗ 4 ರಿಂದ 5 ವಿಷಲ್ ಬೇಯಿಸ್ಕೊಂಡಿದ್ದೀನಿ. ಈಗ ಬೋಟಿನೂ ಚೆನ್ನಾಗಿ ಬೆಂದಿದೆ. ಈ ರೀತಿ ಗ್ರೀನ್ ಮಸಾಲ ಜೊತೆಯಲ್ಲಿ ನಾವು ಚೆನ್ನಾಗಿ ಬೇಯಿಸ್ಕೊಂಡಾಗ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಟ್ಕೊಂಡಿರುತ್ತೆ. ಬೋಟಿ ತಿನ್ನಬೇಕಾದ್ರಂತೂ ಬಹಳ ರುಚಿಯಾಗಿರುತ್ತೆ. ಈಗ ಹಾರ್ಟು, ಲಿವರ್ ಏನಿದೆ ಅದನ್ನು ಕೂಡ ಸೇರಿಸ್ಕೊಳ್ಳೋಣ. ಇದು ದೊಮ್ಮೆ ಅದು ಪೈಪ್ ಬರುತ್ತಲ್ಲ, ಅದನ್ನು ಕೂಡ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಇಕ್ಕೆ ಕಳ್ಳು ಏನೇ ಹೇಳಿದೆ ಅದನ್ನು ಕೂಡ ಸೇರಿಸ್ಕೊಳ್ಳೋಣ. ಒಂದು 50 ಗ್ರಾಮಷ್ಟು ಫ್ಯಾಟ್ ಅಂದರೆ ಚರ್ಬಿನ ತೊಗೊಂಡಿದ್ದೆ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬ್ಲೆಡ್ ತೊಗೊಂಡಿದ್ದಲ್ಲ ನೋಡಿ, ಅದರಲ್ಲಿ 1/4 ಭಾಗದಷ್ಟು ಮಾತ್ರ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಕೆಲವರು ಬ್ಲೆಡ್ನ ಹಾಕ್ಕೊಳ್ತಾರೆ, ಕೆಲವರು ಹಾಕ್ಕೊಳ್ಳಲ್ಲ. ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು. ಇಷ್ಟು ಪದಾರ್ಥನ ಸೇರಿಸ್ಕೊಂಡು ಈ ಗ್ರೀನ್ ಮಸಾಲ ಜೊತೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನಾನು ಜಾಸ್ತಿ ತರಕಾರಿಗಳನ್ನ ಸೇರಿಸೋದಕ್ಕೆ ಹೋಗ್ತಲ್ಲ,
ಒಂದೇ ಒಂದು ಆಲೂಗೆಡ್ಡೆನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಆಲೂಗೆಡ್ಡೆನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಾಗ ಆ ಬೋಟಿ ಗೊಜ್ಜೇನಿದೆ ತುಂಬ ಗಟ್ಟಿಯಾಗಿ ಬಹಳ ರುಚಿಯಾಗಿ ರೆಡಿ ಆಗುತ್ತೆ. ಕೆಲವರು ಏನು ಮಾಡ್ತಾರೆ, ಕಡಲೆಕಾಳು ಇರ್ಬೋದು, ಬಾಳೆಕಾಯಿ ಅಥವಾ ಹಸಿ ಪರಂಗಿಕಾಯಿ ಇದನ್ನೆಲ್ಲ ಸೇರಿಸ್ತಾರೆ. ಅವೆಲ್ಲ ತರಕಾರಿಗಳು ಜಾಸ್ತಿ ಆಗ್ಬಿಡ್ತು ಅಂತಂದರೆ ನಿಮಗೆ ಬೋಟಿ ರುಚಿ ಬರೋದಿಲ್ಲ. ಸ್ವಲ್ಪ ತರಕಾರಿನ ಸೇರಿಸ್ಕೋಬೇಕು. ಹಾಗಾಗಿ ಒಂದು ಆಲೂಗೆಡ್ಡೆ ಹಾಗೆ ಒಂದು ಕಪ್ಪಿನಷ್ಟು ಹಸಿ ಬಟಾಣಿನ ಸೇರಿಸ್ಕೊಂಡು ಮತ್ತೆ 2 ವಿಷಲ್ ಬೇಯಿಸ್ಕೊಳ್ತಾ ಇದ್ದೀನಿ. ಈಗ ಖಾರ ಮಸಾಲನ ರೆಡಿ ಮಾಡ್ಕೊಳ್ಳಿಕ್ಕೆ 2 ಟೇಬಲ್ ಸ್ಪೂನಷ್ಟು ಮನೆಯಲ್ಲೇ ಮಾಡಿರ್ತಕ್ಕಂಥ ನಾನ್ ವೆಜ್ ಸಾಂಬಾರು ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಮನೆಯಲ್ಲಿ ನಾನ್ ವೆಜ್ ಸಾಂಬಾರು ಪುಡಿನ ಸಪ್ರೇಟಾಗಿ ಮಾಡ್ಕೊಂಡಿಲ್ಲ ಅಂತ ಅಂದರೆ ಧನಿಯಾ ಪುಡಿ ಹಾಗೆ ಮೆಣಸಿಕಾಯಿ ಪುಡಿನೇ 1 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡ್ರೆ ಸಾಕಾಗತ್ತೆ. ಏಕೆಂದರೆ ಆಲ್ರೆಡಿ ನಾವು ಗ್ರೀನ್ ಮಸಾಲಾನ ರುಬ್ಬಿ ನಾವು ಸೇರಿಸಿರೋದ್ರಿಂದ ಮಸಾಲ ಜಾಸ್ತಿ ಆದರೂ ನಿಮಗೆ ಬೋಟಿ ಚೆನ್ನಾಗಿರಲ್ಲ. ಹಾಗಾಗಿ 2 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡ್ರೆ ಸಾಕಾಗತ್ತೆ. ಈಗ ಇದ್ರ ಜೊತೆಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ 2 ವಿಷಲ್ ಬರೋವರೆಗೂ ಮತ್ತೆ ಬೇಯಿಸ್ಕೋಬೇಕು. ನಾನು ಇದಕ್ಕೆ ಯಾವುದೇ ರೀತಿ ನೀರನ್ನು ಬೆರೆಸ್ತಾ ಇಲ್ಲ. ಆ ಬೋಟಿನಲ್ಲಿರ್ತಕ್ಕಂಥ ನೀರು ಬಿಟ್ಕೊಂಡೇ ಆ ಬೋಟಿ ಚೆನ್ನಾಗಿ ಬೇಯುತ್ತೆ. ಕೆಲವರು ಏನು ಮಾಡ್ತಾರೆ, ಕುಕ್ಕರ್ನಲ್ಲಿ ಮಾಡ್ಬೇಕಾದ್ರೆ ನೀರನ್ನು ಜಾಸ್ತಿ ಹಾಕ್ಬಿಡ್ತಾರೆ, ಅದು ಗೊಜ್ಜು ಥರ ಆಗ್ಬಿಡುತ್ತೆ, ಸಾಂಬಾರು ರೀತಿ ಆಗ್ಬಿಡುತ್ತೆ. ನಿಮ್ಗೆ ಅಷ್ಟು ಸಾಂಬಾರು ಥರ ಆಗ್ಬಿಟ್ರೆ ರುಚಿ ಬರೋಲ್ಲ. ಹಾಗಾಗಿ ನೀರನ್ನು ಸೇರಿಸ್ತೇನೆ ಆ ಬೋಟಿಲಿರ್ತಕ್ಕಂಥ ನೀರಿನಲ್ಲೇ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಕೊನೆಯಲ್ಲಿ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿನ ರುಬ್ಬಿ ಸೇರಿಸ್ಕೋಬೇಕಾಗುತ್ತೆ. ಒಂದು ಅರ್ಧ ಕಪ್ಪಿನಷ್ಟು ತೆಂಗಿನ ತುರಿ, 1 ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ, ಒಂದು ಮೀಡಿಯಮ್ ಸೈಜಿನಷ್ಟು ಟೊಮೊಟೊ, 1 ಪೀಸು ಚಕ್ಕೆ, 1 ಇಂಚಿನಷ್ಟು ಹಾಕೊಳ್ತಾ ಇದ್ದೀನಿ. 4ರಿಂದ 5 ಲವಂಗ, 1 ಟೀ ಸ್ಪೂನಷ್ಟು ಗಸಗಸೆನ ಸೇರಿಸೋದ್ರಿಂದ ನಿಮಗೆ ನಾನ್ ವೆಜ್ಜಲ್ಲಿ ಮಟನ್ ಸಾಂಬಾರು ಇರ್ಬೋದು ಅಥವಾ ಚಿಕನ್ ಸಾಂಬಾರು ಇರ್ಬೋದು, ಈ ರೀತಿ ಬೋಟಿ ಎಲ್ಲದಕ್ಕೂ ಕೂಡ ಬಹಳ ರುಚಿ ಕೊಡುತ್ತೆ. ಇಷ್ಟು ಪದಾರ್ಥನ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಬೆರೆಸಿ ಇದನ್ನು ಅಷ್ಟೇ ನೈಸಾಗಿ ನಾವು ರುಬ್ಕೋಬೇಕು. ತೆಂಗಿನಕಾಯಿ ನೈಸಾಗಿ ರುಬ್ಬಲಿಲ್ಲ ಅಂತ ಅಂದರೆ ನಿಮಗೆ ಆ ಬೋಟಿನಲ್ಲಿ ಮೇಲ್ಗಡೆ ತೇಲ್ತಾ ಇರುತ್ತೆ. ಹಾಗಾಗಿ ನೈಸ್ ಆಗೋವರೆಗೂ ರುಬ್ಕೋಬೇಕು. ಮತ್ತೆ 2 ವಿಷಲ್ ನಾನೀಗ ಬೇಯಿಸ್ಕೊಂಡಿದ್ದೀನಿ. ನೋಡ್ಬೋದು ಎಷ್ಟು ಸಖತ್ತಾಗಿ ಬೋಟಿ ಗೊಜ್ಜು ರೆಡಿಯಾಗಿದೆ ಅಂತ. ನೋಡ್ತಾ ಇದ್ರೇ ಬಾಯಿನಲ್ಲಿ ನೀರು ಬರ್ತಾ ಇರುತ್ತೆ. ನಾನು ಇದಕ್ಕೆ ಎಣ್ಣೆನೂ ಸಹಿತ ಜಾಸ್ತಿ ಸೇರಿಸೋದಕ್ಕೆ ಹೋಗಿಲ್ಲ. ನಾವು ಸ್ವಲ್ಪ ಫ್ಯಾಟ್ ಅಂದರೆ ಚರ್ಬಿನ ಸೇರಿಸ್ಕೊಂಡಿರ್ತೀವಲ್ಲ, ಅದೇ ಎಣ್ಣೆ ಬಿಟ್ಟಿರುತ್ತೆ. ನಾವೀಗ ತೆಂಗಿನಕಾಯಿನ ಸೇರಿಸಿದ್ಮೇಲೆ ಆ ಎಣ್ಣೆನೆಲ್ಲ ಅದು ಹೀರ್ಕೊಂಡ್ಬಿಡುತ್ತೆ. ಈಗ ತೆಂಗಿನಕಾಯಿ ಮಸಾಲೆ ಏನಿದೆ ಅದನ್ನು ಕೂಡ ಸೇರಿಸ್ಕೋಣ. ಮತ್ತು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸುವಂಥ ಅವಶ್ಯಕತೆ ಇಲ್ಲ. ಹಳ್ಳಿಗಳ ಕಡೆ ಈ ರೀತಿ ತೆಂಗಿನಕಾಯಿ ತುರಿನ ಸ್ವಲ್ಪ ಸೇರಿಸ್ಕೊಳ್ತಾರೆ ಬೋಟಿ ಗೊಜ್ಜಿಗೆ. ಕೆಲವರು ಸೇರಿಸ್ತಾರೆ, ಕೆಲವರು ಸೇರಿಸಲ್ಲ. ಬೇಡ ಅನ್ನೋರು ಸ್ಕಿಪ್ ಮಾಡಿ. ಈ ರೀತಿ ತೆಂಗಿನಕಾಯಿ ಮಸಾಲನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ 4ರಿಂದ 5 ನಿಮಿಷ ಮೀಡಿಯಮ್ ಊರಿನಲ್ಲೇ ಓಪನ್ ಆಗಿ ಬೇಯಿಸ್ಕೊಂಡ್ರೆ ಬಹಳ ರುಚಿಯಾಗಿರತಕ್ಕಂಥ ಬೋಟಿ ಗೊಜ್ಜು ರೆಡಿ ಆಗುತ್ತೆ. ತುಂಬ ಸಿಂಪಲ್ಲಾಗಿ ಸ್ಟೆಪ್ಪಲ್ಲಿ ಮಾಡೋದನ್ನು ತೋರಿಸಿದ್ದೀನಿ. ನೋಡ್ಬೋದು. ಮತ್ತೆ 4ರಿಂದ 5 ನಿಮಿಷ ಓಪನ್ ಆಗಿನೇ ಬೇಯಿಸ್ಕೊಂಡಿದ್ದೀನಿ. ಎಷ್ಟು ಸಖತ್ತಾಗಿ ಬೋಟಿ ಗೊಜ್ಜು ರೆಡಿಯಾಗಿದೆ ಅಂತ. ಈ ವಿಧಾನದಲ್ಲಿ ಮಾಡಿಕೊಂಡು ಚಪಾತಿ, ರೊಟ್ಟಿ, ಪೂರಿ ಸೈಡ್ ಡಿಶ್ ಆಗಿ ತಿಂತಾಯಿದ್ರೂ ಕೂಡ ಬಹಳ ರುಚಿಯಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇರ್ತಕ್ಕಂಥವ್ರು ನಮ್ಮ ಸವಿರುಚಿ ರೆಸಿಪಿ ಫೇಸ್ಬುಕ್ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ಮರಿದೇ ನಾನು ತೋರಿಸಿರ್ತಕ್ಕಂಥ ವಿಧಾನದಲ್ಲಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.